ಪಾಕಿಸ್ತಾನದ ಖೇಲ್ ಖತಮ್ ಆಗೋದ್ರಲ್ಲಿ ಎರಡು ಅನುಮಾನ ಇಲ್ಲ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ನಿಂದ ಭೀಕರ ದಾಳಿ ಆಗ್ತಾ ಇದೆ. ಈ ಇರಾನ್ ಮೇಲಿನ ದಾಳಿಯಿಂದ ಪಾಕಿಸ್ತಾನ ಬೆಚ್ಚಿ ಬಿದ್ದೋಗಿದೆ. ಇರಾನ್ನಲ್ಲಿ ಖಮೇನಿ ಆಡಳಿತ ಅಂತ್ಯ ಆದ್ರೆ ಒಂದು ಇಸ್ರೇಲ್ನಲ್ಲಿ ಡೆಡ್ಲಿ ಆರ್ಮಿ ಇದೆಯಲ್ಲ, ಅಲ್ಲಿ ಹೋಗಿ ಕೂರುತ್ತೆ. ಈ ಯುದ್ಧದಲ್ಲಿ ಏನಾದ್ರು ಇಸ್ರೇಲ್ ಗೆದ್ದೆ ಆದ್ರೆ ಇಸ್ರೇಲ್ನ ಸೇನೆ ಇರಾನ್ಗೆ ಎಂಟ್ರಿ ಆಗುತ್ತೆ. ಇರಾನ್ಗೆ ಎಂಟ್ರಿ ಆದ್ರೆ ಆಪತ್ತು ಯಾರಿಗೆ? ಪಕ್ಕದಲ್ಲೇ ಇರುವಂತಹ ಪಾಕಿಸ್ತಾನಕ್ಕೆ, ಪಾಪಿ ಪಾಕಿಸ್ತಾನಕ್ಕೆ. ಇಸ್ರೇಲ್ ಮುಂದಿನ ಟಾರ್ಗೆಟ್ ಆಗೋದೇ ಪಾಕಿಸ್ತಾನ. ಅವಾಗ ಇಸ್ಲಾಮಿಕ್ ಜಗತ್ತಿನಲ್ಲಿ ಅಣ್ವಸ್ತ್ರ ಇರೋದು ಯಾರ ಬಳಿ? ಪಾಕಿಸ್ತಾನದ ಬಳಿ. ಮುಸ್ಲಿಂ ದೇಶಗಳ ಬಳಿ ಅಣ್ವಸ್ತ್ರ ಇರಬಾರದು ಅಂತ ಹೇಳುತ್ತೆ ಇಸ್ರೇಲ್. ಅದೇ ಕಾರಣಕ್ಕೋಸ್ಕರ ಇಸ್ರೇಲ್ ದಾಳಿ ಬಗ್ಗೆ ಈಗ ಪಾಕಿಸ್ತಾನ ಭಯ ಬೀಳ್ತಾ ಇದೆ. ನೆತ್ತಿ ಮೇಲೆ ಅಫ್ಘಾನಿಸ್ತಾನಿಗಳು ಅಕ್ಷರಶಃ ಅಬ್ಬರಿಸುತ್ತಿದ್ದಾರೆ. ಇನ್ನೊಂದು ಕಡೆ ಭಾರತ ಕಾಶ್ಮೀರ ಕೈವಶಕ್ಕೆ ಸಜ್ಜಾಗ್ತಾ ಇದೆ. ಇದೀಗ ಇಸ್ರೇಲ್ ಕೂಡ ಎಂಟ್ರಿ ಆಗ್ಬಿಟ್ರೆ ಅಡಕತ್ತರಿಯಲ್ಲಿ ಸಿಲುಕಿ 4-5 ಭಾಗ ಆಗೋದ್ರಲ್ಲಿ ಪಾಕಿಸ್ತಾನ ಯಾವುದೇ ಅನುಮಾನ ಇಲ್ಲ. ಆದ್ರೆ ಆದಷ್ಟು ಬೇಗ ಅದಾಗ್ಲಿ ಅಂತೇಳಿ ಎಲ್ಲರೂ ಆಶಿಸ್ತಾರೆ, ಪ್ರತಿಯೊಬ್ಬ ಭಾರತೀಯನು ಕೂಡ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಪಾಕಿಸ್ತಾನದ ಖೇಲ್ ಖತಮ್ ಆಗೋದ್ರಲ್ಲಿ ಎರಡು ಅನುಮಾನ ಇಲ್ಲ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ನಿಂದ ಭೀಕರ ದಾಳಿ ಆಗ್ತಾ ಇದೆ. ಈ ಇರಾನ್ ಮೇಲಿನ ದಾಳಿಯಿಂದ ಪಾಕಿಸ್ತಾನ ಬೆಚ್ಚಿ ಬಿದ್ದೋಗಿದೆ. ಇರಾನ್ನಲ್ಲಿ ಖಮೇನಿ ಆಡಳಿತ ಅಂತ್ಯ ಆದ್ರೆ ಒಂದು ಇಸ್ರೇಲ್ನಲ್ಲಿ ಡೆಡ್ಲಿ ಆರ್ಮಿ ಇದೆಯಲ್ಲ, ಅಲ್ಲಿ ಹೋಗಿ ಕೂರುತ್ತೆ. ಈ ಯುದ್ಧದಲ್ಲಿ ಏನಾದ್ರು ಇಸ್ರೇಲ್ ಗೆದ್ದೆ ಆದ್ರೆ ಇಸ್ರೇಲ್ನ ಸೇನೆ ಇರಾನ್ಗೆ ಎಂಟ್ರಿ ಆಗುತ್ತೆ. ಇರಾನ್ಗೆ ಎಂಟ್ರಿ ಆದ್ರೆ ಆಪತ್ತು ಯಾರಿಗೆ? ಪಕ್ಕದಲ್ಲೇ ಇರುವಂತಹ ಪಾಕಿಸ್ತಾನಕ್ಕೆ, ಪಾಪಿ ಪಾಕಿಸ್ತಾನಕ್ಕೆ. ಇಸ್ರೇಲ್ ಮುಂದಿನ ಟಾರ್ಗೆಟ್ ಆಗೋದೇ ಪಾಕಿಸ್ತಾನ. ಅವಾಗ ಇಸ್ಲಾಮಿಕ್ ಜಗತ್ತಿನಲ್ಲಿ ಅಣ್ವಸ್ತ್ರ ಇರೋದು ಯಾರ ಬಳಿ? ಪಾಕಿಸ್ತಾನದ ಬಳಿ. ಮುಸ್ಲಿಂ ದೇಶಗಳ ಬಳಿ ಅಣ್ವಸ್ತ್ರ ಇರಬಾರದು ಅಂತ ಹೇಳುತ್ತೆ ಇಸ್ರೇಲ್. ಅದೇ ಕಾರಣಕ್ಕೋಸ್ಕರ ಇಸ್ರೇಲ್ ದಾಳಿ ಬಗ್ಗೆ ಈಗ ಪಾಕಿಸ್ತಾನ ಭಯ ಬೀಳ್ತಾ ಇದೆ. ನೆತ್ತಿ ಮೇಲೆ ಅಫ್ಘಾನಿಸ್ತಾನಿಗಳು ಅಕ್ಷರಶಃ ಅಬ್ಬರಿಸುತ್ತಿದ್ದಾರೆ. ಇನ್ನೊಂದು ಕಡೆ ಭಾರತ ಕಾಶ್ಮೀರ ಕೈವಶಕ್ಕೆ ಸಜ್ಜಾಗ್ತಾ ಇದೆ. ಇದೀಗ ಇಸ್ರೇಲ್ ಕೂಡ ಎಂಟ್ರಿ ಆಗ್ಬಿಟ್ರೆ ಅಡಕತ್ತರಿಯಲ್ಲಿ ಸಿಲುಕಿ 4-5 ಭಾಗ ಆಗೋದ್ರಲ್ಲಿ ಪಾಕಿಸ್ತಾನ ಯಾವುದೇ ಅನುಮಾನ ಇಲ್ಲ. ಆದ್ರೆ ಆದಷ್ಟು ಬೇಗ ಅದಾಗ್ಲಿ ಅಂತೇಳಿ ಎಲ್ಲರೂ ಆಶಿಸ್ತಾರೆ, ಪ್ರತಿಯೊಬ್ಬ ಭಾರತೀಯನು ಕೂಡ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಪಾಕಿಸ್ತಾನದ ಖೇಲ್ ಖತಮ್ ಆಗೋದ್ರಲ್ಲಿ ಎರಡು ಅನುಮಾನ ಇಲ್ಲ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ನಿಂದ ಭೀಕರ ದಾಳಿ ಆಗ್ತಾ ಇದೆ. ಈ ಇರಾನ್ ಮೇಲಿನ ದಾಳಿಯಿಂದ ಪಾಕಿಸ್ತಾನ ಬೆಚ್ಚಿ ಬಿದ್ದೋಗಿದೆ. ಇರಾನ್ನಲ್ಲಿ ಖಮೇನಿ ಆಡಳಿತ ಅಂತ್ಯ ಆದ್ರೆ ಒಂದು ಇಸ್ರೇಲ್ನಲ್ಲಿ ಡೆಡ್ಲಿ ಆರ್ಮಿ ಇದೆಯಲ್ಲ, ಅಲ್ಲಿ ಹೋಗಿ ಕೂರುತ್ತೆ. ಈ ಯುದ್ಧದಲ್ಲಿ ಏನಾದ್ರು ಇಸ್ರೇಲ್ ಗೆದ್ದೆ ಆದ್ರೆ ಇಸ್ರೇಲ್ನ ಸೇನೆ ಇರಾನ್ಗೆ ಎಂಟ್ರಿ ಆಗುತ್ತೆ. ಇರಾನ್ಗೆ ಎಂಟ್ರಿ ಆದ್ರೆ ಆಪತ್ತು ಯಾರಿಗೆ? ಪಕ್ಕದಲ್ಲೇ ಇರುವಂತಹ ಪಾಕಿಸ್ತಾನಕ್ಕೆ, ಪಾಪಿ ಪಾಕಿಸ್ತಾನಕ್ಕೆ. ಇಸ್ರೇಲ್ ಮುಂದಿನ ಟಾರ್ಗೆಟ್ ಆಗೋದೇ ಪಾಕಿಸ್ತಾನ. ಅವಾಗ ಇಸ್ಲಾಮಿಕ್ ಜಗತ್ತಿನಲ್ಲಿ ಅಣ್ವಸ್ತ್ರ ಇರೋದು ಯಾರ ಬಳಿ? ಪಾಕಿಸ್ತಾನದ ಬಳಿ. ಮುಸ್ಲಿಂ ದೇಶಗಳ ಬಳಿ ಅಣ್ವಸ್ತ್ರ ಇರಬಾರದು ಅಂತ ಹೇಳುತ್ತೆ ಇಸ್ರೇಲ್. ಅದೇ ಕಾರಣಕ್ಕೋಸ್ಕರ ಇಸ್ರೇಲ್ ದಾಳಿ ಬಗ್ಗೆ ಈಗ ಪಾಕಿಸ್ತಾನ ಭಯ ಬೀಳ್ತಾ ಇದೆ. ನೆತ್ತಿ ಮೇಲೆ ಅಫ್ಘಾನಿಸ್ತಾನಿಗಳು ಅಕ್ಷರಶಃ ಅಬ್ಬರಿಸುತ್ತಿದ್ದಾರೆ. ಇನ್ನೊಂದು ಕಡೆ ಭಾರತ ಕಾಶ್ಮೀರ ಕೈವಶಕ್ಕೆ ಸಜ್ಜಾಗ್ತಾ ಇದೆ. ಇದೀಗ ಇಸ್ರೇಲ್ ಕೂಡ ಎಂಟ್ರಿ ಆಗ್ಬಿಟ್ರೆ ಅಡಕತ್ತರಿಯಲ್ಲಿ ಸಿಲುಕಿ 4-5 ಭಾಗ ಆಗೋದ್ರಲ್ಲಿ ಪಾಕಿಸ್ತಾನ ಯಾವುದೇ ಅನುಮಾನ ಇಲ್ಲ. ಆದ್ರೆ ಆದಷ್ಟು ಬೇಗ ಅದಾಗ್ಲಿ ಅಂತೇಳಿ ಎಲ್ಲರೂ ಆಶಿಸ್ತಾರೆ, ಪ್ರತಿಯೊಬ್ಬ ಭಾರತೀಯನು ಕೂಡ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಪಾಕಿಸ್ತಾನದ ಖೇಲ್ ಖತಮ್ ಆಗೋದ್ರಲ್ಲಿ ಎರಡು ಅನುಮಾನ ಇಲ್ಲ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ನಿಂದ ಭೀಕರ ದಾಳಿ ಆಗ್ತಾ ಇದೆ. ಈ ಇರಾನ್ ಮೇಲಿನ ದಾಳಿಯಿಂದ ಪಾಕಿಸ್ತಾನ ಬೆಚ್ಚಿ ಬಿದ್ದೋಗಿದೆ. ಇರಾನ್ನಲ್ಲಿ ಖಮೇನಿ ಆಡಳಿತ ಅಂತ್ಯ ಆದ್ರೆ ಒಂದು ಇಸ್ರೇಲ್ನಲ್ಲಿ ಡೆಡ್ಲಿ ಆರ್ಮಿ ಇದೆಯಲ್ಲ, ಅಲ್ಲಿ ಹೋಗಿ ಕೂರುತ್ತೆ. ಈ ಯುದ್ಧದಲ್ಲಿ ಏನಾದ್ರು ಇಸ್ರೇಲ್ ಗೆದ್ದೆ ಆದ್ರೆ ಇಸ್ರೇಲ್ನ ಸೇನೆ ಇರಾನ್ಗೆ ಎಂಟ್ರಿ ಆಗುತ್ತೆ. ಇರಾನ್ಗೆ ಎಂಟ್ರಿ ಆದ್ರೆ ಆಪತ್ತು ಯಾರಿಗೆ? ಪಕ್ಕದಲ್ಲೇ ಇರುವಂತಹ ಪಾಕಿಸ್ತಾನಕ್ಕೆ, ಪಾಪಿ ಪಾಕಿಸ್ತಾನಕ್ಕೆ. ಇಸ್ರೇಲ್ ಮುಂದಿನ ಟಾರ್ಗೆಟ್ ಆಗೋದೇ ಪಾಕಿಸ್ತಾನ. ಅವಾಗ ಇಸ್ಲಾಮಿಕ್ ಜಗತ್ತಿನಲ್ಲಿ ಅಣ್ವಸ್ತ್ರ ಇರೋದು ಯಾರ ಬಳಿ? ಪಾಕಿಸ್ತಾನದ ಬಳಿ.
ಮುಸ್ಲಿಂ ದೇಶಗಳ ಬಳಿ ಅಣ್ವಸ್ತ್ರ ಇರಬಾರದು ಅಂತ ಹೇಳುತ್ತೆ ಇಸ್ರೇಲ್. ಅದೇ ಕಾರಣಕ್ಕೋಸ್ಕರ ಇಸ್ರೇಲ್ ದಾಳಿ ಬಗ್ಗೆ ಈಗ ಪಾಕಿಸ್ತಾನ ಭಯ ಬೀಳ್ತಾ ಇದೆ. ನೆತ್ತಿ ಮೇಲೆ ಅಫ್ಘಾನಿಸ್ತಾನಿಗಳು ಅಕ್ಷರಶಃ ಅಬ್ಬರಿಸುತ್ತಿದ್ದಾರೆ. ಇನ್ನೊಂದು ಕಡೆ ಭಾರತ ಕಾಶ್ಮೀರ ಕೈವಶಕ್ಕೆ ಸಜ್ಜಾಗ್ತಾ ಇದೆ. ಇದೀಗ ಇಸ್ರೇಲ್ ಕೂಡ ಎಂಟ್ರಿ ಆಗ್ಬಿಟ್ರೆ ಅಡಕತ್ತರಿಯಲ್ಲಿ ಸಿಲುಕಿ 4-5 ಭಾಗ ಆಗೋದ್ರಲ್ಲಿ ಪಾಕಿಸ್ತಾನ ಯಾವುದೇ ಅನುಮಾನ ಇಲ್ಲ. ಆದ್ರೆ ಆದಷ್ಟು ಬೇಗ ಅದಾಗ್ಲಿ ಅಂತೇಳಿ ಎಲ್ಲರೂ ಆಶಿಸ್ತಾರೆ, ಪ್ರತಿಯೊಬ್ಬ ಭಾರತೀಯನು ಕೂಡ. ಮುಂದಿನ ಸುದ್ದಿ ಗಮನ ಕೊಡ. ಪಾಕಿಸ್ತಾನದ ಖೇಲ್ ಖತಮ್ ಆಗೋದ್ರಲ್ಲಿ 2 ಅನುಮಾನ ಇಲ್ಲ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ನಿಂದ ಭೀಕರ ದಾಳಿ ಆಗ್ತಾ ಇದೆ. ಈ ಇರಾನ್ ಮೇಲಿನ ದಾಳಿಯಿಂದ ಪಾಕಿಸ್ತಾನ ಬೆಚ್ಚಿ ಬಿದ್ದೋಗಿದೆ. ಇರಾನ್ನಲ್ಲಿ ಖಮೇನಿ ಆಡಳಿತ ಅಂತ್ಯ ಆದ್ರೆ ಒಂದು ಇಸ್ರೇಲ್ನಲ್ಲಿ ಡೆಡ್ಲಿ ಆರ್ಮಿ ಇದೆಯಲ್ಲ, ಅಲ್ಲಿ ಹೋಗಿ ಕೂರುತ್ತೆ. ಈ ಯುದ್ಧದಲ್ಲಿ ಏನಾದ್ರು ಇಸ್ರೇಲ್ ಗೆದ್ದೆ ಆದ್ರೆ ಇಸ್ರೇಲ್ನ ಸೇನೆ ಇರಾನ್ಗೆ ಎಂಟ್ರಿ ಆಗುತ್ತೆ. ಇರಾನ್ಗೆ ಎಂಟ್ರಿ ಆದ್ರೆ ಆಪತ್ತು ಯಾರಿಗೆ? ಪಕ್ಕದಲ್ಲೇ ಇರುವಂತಹ ಪಾಕಿಸ್ತಾನಕ್ಕೆ, ಪಾಪಿ ಪಾಕಿಸ್ತಾನಕ್ಕೆ. ಇಸ್ರೇಲ್ ಮುಂದಿನ ಟಾರ್ಗೆಟ್ ಆಗೋದೇ ಪಾಕಿಸ್ತಾನ. ಅವಾಗ ಇಸ್ಲಾಮಿಕ್ ಜಗತ್ತಿನಲ್ಲಿ ಅಣ್ವಸ್ತ್ರ ಇರೋದು ಯಾರ ಬಳಿ? ಪಾಕಿಸ್ತಾನದ ಬಳಿ. ಮುಸ್ಲಿಂ ದೇಶಗಳ ಬಳಿ ಅಣ್ವಸ್ತ್ರ ಇರಬಾರದು ಅಂತ ಹೇಳುತ್ತೆ ಇಸ್ರೇಲ್. ಅದೇ ಕಾರಣಕ್ಕೋಸ್ಕರ ಇಸ್ರೇಲ್ ದಾಳಿ ಬಗ್ಗೆ ಈಗ ಪಾಕಿಸ್ತಾನ ಭಯ ಬೀಳ್ತಾ ಇದೆ. ನೆತ್ತಿ ಮೇಲೆ ಅಫ್ಘಾನಿಸ್ತಾನಿಗಳು ಅಕ್ಷರಶಃ ಅಬ್ಬರಿಸುತ್ತಿದ್ದಾರೆ. ಇನ್ನೊಂದು ಕಡೆ ಭಾರತ ಕಾಶ್ಮೀರ ಕೈವಶಕ್ಕೆ ಸಜ್ಜಾಗ್ತಾ ಇದೆ. ಇದೀಗ ಇಸ್ರೇಲ್ ಕೂಡ ಎಂಟ್ರಿ ಆಗ್ಬಿಟ್ರೆ ಅಡಕತ್ತರಿಯಲ್ಲಿ ಸಿಲುಕಿ 4-5 ಭಾಗ ಆಗೋದ್ರಲ್ಲಿ ಪಾಕಿಸ್ತಾನ ಯಾವುದೇ ಅನುಮಾನ ಇಲ್ಲ. ಆದ್ರೆ ಆದಷ್ಟು ಬೇಗ ಅದಾಗ್ಲಿ ಅಂತೇಳಿ ಎಲ್ಲರೂ ಆಶಿಸ್ತಾರೆ, ಪ್ರತಿಯೊಬ್ಬ ಭಾರತೀಯನು ಕೂಡ. ಮುಂದಿನ ಸುದ್ದಿ ಗಮನ ಕೊಡ. ಪಾಕಿಸ್ತಾನದ ಖೇಲ್ ಖತಮ್ ಆಗೋದ್ರಲ್ಲಿ 2 ಅನುಮಾನ ಇಲ್ಲ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ನಿಂದ ಭೀಕರ ದಾಳಿ ಆಗ್ತಾ ಇದೆ. ಈ ಇರಾನ್ ಮೇಲಿನ ದಾಳಿಯಿಂದ ಪಾಕಿಸ್ತಾನ ಬೆಚ್ಚಿ ಬಿದ್ದೋಗಿದೆ. ಇರಾನ್ನಲ್ಲಿ ಖಮೇನಿ ಆಡಳಿತ ಅಂತ್ಯ ಆದ್ರೆ ಒಂದು ಇಸ್ರೇಲ್ನಲ್ಲಿ ಡೆಡ್ಲಿ ಆರ್ಮಿ ಇದೆಯಲ್ಲ, ಅಲ್ಲಿ ಹೋಗಿ ಕೂರುತ್ತೆ. ಈ ಯುದ್ಧದಲ್ಲಿ ಏನಾದ್ರು ಇಸ್ರೇಲ್ ಗೆದ್ದೆ ಆದ್ರೆ ಇಸ್ರೇಲ್ನ ಸೇನೆ ಇರಾನ್ಗೆ ಎಂಟ್ರಿ ಆಗುತ್ತೆ. ಇರಾನ್ಗೆ ಎಂಟ್ರಿ ಆದ್ರೆ ಆಪತ್ತು ಯಾರಿಗೆ? ಪಕ್ಕದಲ್ಲೇ ಇರುವಂತಹ ಪಾಕಿಸ್ತಾನಕ್ಕೆ, ಪಾಪಿ ಪಾಕಿಸ್ತಾನಕ್ಕೆ. ಇಸ್ರೇಲ್ ಮುಂದಿನ ಟಾರ್ಗೆಟ್ ಆಗೋದೇ ಪಾಕಿಸ್ತಾನ. ಅವಾಗ ಇಸ್ಲಾಮಿಕ್ ಜಗತ್ತಿನಲ್ಲಿ ಅಣ್ವಸ್ತ್ರ ಇರೋದು ಯಾರ ಬಳಿ? ಪಾಕಿಸ್ತಾನದ ಬಳಿ. ಮುಸ್ಲಿಂ ದೇಶಗಳ ಬಳಿ ಅಣ್ವಸ್ತ್ರ ಇರಬಾರದು ಅಂತ ಹೇಳುತ್ತೆ ಇಸ್ರೇಲ್. ಅದೇ ಕಾರಣಕ್ಕೋಸ್ಕರ ಇಸ್ರೇಲ್ ದಾಳಿ ಬಗ್ಗೆ ಈಗ ಪಾಕಿಸ್ತಾನ ಭಯ ಬೀಳ್ತಾ ಇದೆ. ನೆತ್ತಿ ಮೇಲೆ ಅಫ್ಘಾನಿಸ್ತಾನಿಗಳು ಅಕ್ಷರಶಃ ಅಬ್ಬರಿಸುತ್ತಿದ್ದಾರೆ. ಇನ್ನೊಂದು ಕಡೆ ಭಾರತ ಕಾಶ್ಮೀರ ಕೈವಶಕ್ಕೆ ಸಜ್ಜಾಗ್ತಾ ಇದೆ. ಇದೀಗ ಇಸ್ರೇಲ್ ಕೂಡ ಎಂಟ್ರಿ ಆಗ್ಬಿಟ್ರೆ ಅಡಕತ್ತರಿಯಲ್ಲಿ ಸಿಲುಕಿ 4-5 ಭಾಗ ಆಗೋದ್ರಲ್ಲಿ ಪಾಕಿಸ್ತಾನ ಯಾವುದೇ ಅನುಮಾನ ಇಲ್ಲ. ಆದ್ರೆ ಆದಷ್ಟು ಬೇಗ ಅದಾಗ್ಲಿ ಅಂತೇಳಿ ಎಲ್ಲರೂ ಆಶಿಸ್ತಾರೆ, ಪ್ರತಿಯೊಬ್ಬ ಭಾರತೀಯನು ಕೂಡ. ಮುಂದಿನ ಸುದ್ದಿ ಗಮನ ಕೊಡ.